ನಿಮ್ಮ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಕುಂತಲಾ ಭೂಷಣ್. ಒತ್ತಡದ ಜೀವನ, ಬದಲಾಗ್ತಾ ಇರೋ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ. ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಎನ್ನುವುದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಅತಿಯಾದ ಒತ್ತಡ, ಬದಲಾಗ್ತಾ ಇರೋ ಜೀವನ ಶೈಲಿ, ಆಹಾರದಲ್ಲಿ ಸರಿಯಾದಂತಹ ಕ್ರಮವನ್ನು ಅನುಸರಿಸದೇ ಇರುವುದರಿಂದ ಅನೇಕ ಜನರು ಬೊಜ್ಜುತನಕ್ಕೆ ಗುರಿಯಾಗ್ತಿದ್ದಾರೆ. ತುಂಬಾ ಜನರಿಗೆ ವಂಶಪಾರಂಪರ್ಯವಾಗಿ ಬೊಜ್ಜುತನ ಬಂದರೆ ಕೆಲವರಿಗೆ ಲೈಫ್ ಸ್ಟೈಲ್ ಡಿಸೀಸ್ ಆಗಿಬಿಟ್ಟಿದೆ. ಹಾಗಾದರೆ ಈ ಬೊಜ್ಜುತನಕ್ಕೆ ಕರಗಿಸುವುದಕ್ಕಾಗಿ ಸಾಕಷ್ಟು ಜನ ನಾನಾ ರೀತಿಯ ಸರ್ಕಸ್ಗಳನ್ನು ಕೂಡ ಮಾಡಿರ್ತಾರೆ. ವ್ಯಾಯಾಮದ ಮೊರೆ ಹೋಗಿರ್ತಾರೆ, ಜಿಮ್ ಮೊರೆ ಹೋಗಿರ್ತಾರೆ, ಹಾಗೆ ಅನೇಕ ರೀತಿಯ ಡಯಟ್ ಕೂಡ ಫಾಲೋ ಮಾಡಿರ್ತಾರೆ. ಇಷ್ಟೆಲ್ಲ ಆದರೂ ಕೂಡ ಯಾವುದೇ ರೀತಿಯ ಪರಿಣಾಮಗಳು ಕಾಣಿಸ್ತಾ ಇರೋದಿಲ್ಲ. ಹಾಗಾದರೆ ಈ ಬೊಜ್ಜುತನವನ್ನು ಕರಗಿಸೋದು ಹೇಗೆ? ಸರಿಯಾದ ಕ್ರಮ ಯಾವುದು? ಆಹಾರದ ಪಥ್ಯ ಯಾವ ರೀತಿ ಇರಬೇಕು? ಯಾವ ರೀತಿಯ ಟ್ರೀಟ್ಮೆಂಟ್ ವಿಧಾನದ ಮೂಲಕ ನಾವು ತೆಳ್ಳಗಾಗಬಹುದು? ಇದೆಲ್ಲದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಜೊತೆಗಿರ್ತಾರೆ ಶತಾಯು ಆಯುರ್ವೇದ ಕ್ಲಿನಿಕ್ಸ್ನ ವೈದ್ಯರಾಗಿರ್ತಕ್ಕಂಥ ಡಾಕ್ಟರ್ ಅನಿತಾ ಭಟ್ ಅವರು. ಬನ್ನಿಯೋನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಮ್ಯಾಮ್, ವೆಲ್ಕಮ್ ಟು ದ ಶೋ. ಹಲೋ. ಇತ್ತೀಚಿನ ದಿನಗಳಲ್ಲಿ ಬೊಜ್ಜನ್ನೋದು ಎಲ್ಲಾ ರೋಗಕ್ಕೂ ಕೂಡ ಮೂಲ ಅಂತ ಆಗ್ಬಿಟ್ಟಿದೆ. ಹಿಂದೆಲ್ಲ ನೋಡ್ತಿದ್ವಿ, ತುಂಬಾ ಫ್ಯಾಮಿಲಿ ಹಿಸ್ಟ್ರಿನಲ್ಲಿರೋರಿಗೆ ಅಥವಾ ಸೋಂಬೇರಿತನ ಮಾಡೋರಿಗೆ ಬರ್ತಾ ಇತ್ತು. ಈಗ ಪುಟ್ಟ ಮಕ್ಕಳಿಂದ ಹಿಡಿದು ಎಲ್ಲಾ ವಯೋಮಾನದವ್ರಿಗೂ ಕೂಡ ಬೊಜ್ಜಿನ ಸಮಸ್ಯೆ ಸರ್ವೇ ಸಾಮಾನ್ಯ ಆಗ್ಬಿಟ್ಟಿದೆ. ಅದರಲ್ಲೂ ಮಹಿಳೆಯರಂತೂ ಹೆಚ್ಚಾಗಿ ತುತ್ತಾಗ್ತಾ ಇದ್ದಾರೆ. ಈ ಬೊಜ್ಜು ಹೇಗೆ ಬರುತ್ತೆ ಅನ್ನೋದೇ ತುಂಬಾ ಜನಕ್ಕೆ ಗೊತ್ತಾಗೋದಿಲ್ಲ. ಸೊ ಬಂದ ನಂತರದಲ್ಲಿ ನೆಗ್ಲೆಕ್ಟ್ ಮಾಡ್ತಾ ಹೋದಷ್ಟು ಇನ್ನೂ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಬೊಜ್ಜಿಗೆ ಮೂಲ ಕಾರಣಗಳೇನು? ಮೊದಲಿಗೆ ಒಂದು ಸಿಂಪಲ್ ಕ್ಯಾಲ್ಕುಲೇಷನ್ ಹೇಳಬೇಕು ಅಂದರೆ, ನೀವು ನಿಮ್ಮ ಡಯಟನ್ನ ಎಕ್ಸಸ್ ತೊಗೊಳ್ತಾ ಇದ್ರೆ ಮತ್ತು ಲೈಫ್ ಸ್ಟೈಲ್ ರಾಂಗ್ ಇದ್ದರೆ, ಇದು ಎಲ್ಲರಿಗೂ ಗೊತ್ತಿರುತ್ತೆ. ನಾನು ಜಾಸ್ತಿ ತಿಂತಾ ಇದ್ದೀನಿ ಅಥವಾ ಎಕ್ಸಸೈಸ್ ಮಾಡ್ತಾ ಇಲ್ಲ, ಅದರಿಂದ ಬೊಜ್ಜಾಗುತ್ತೆ ಅಂತ. ಬಟ್ ಎಕ್ಸಸೈಸ್ ಮಾಡಿ ನೀವು ಜೊತೆಗೆ ಡಯಟನ್ನು ಮಾಡಿ ನಿಮಗೆ ವೆಯ್ಟ್ ಲಾಸೇ ಆಗ್ತಾ ಇಲ್ಲ ಅಂತಂದರೆ, ಆವಾಗ ಅಲ್ಲಿ ಡಿಸೀಸ್ ಕಾಸಿಟಿವ್ ಫ್ಯಾಕ್ಟರ್ ಇರುತ್ತೆ. ಅಂದರೆ ಒಳಗಡೆ ಒಂದು ಬೇರೆನೇ ಕಾರಣ ಇರುತ್ತೆ ವೆಯ್ಟ್ ಜಾಸ್ತಿ ಆಗೋಕ್ಕೆ. ಅದರಲ್ಲಿ ಹೈಪೋಥೈರಾಯ್ಡಿಸಮ್ ಇರಬಹುದು, PCOD ಇರಬಹುದು, ಅಥವಾ ಹಾರ್ಮೋನಲ್ ವೇರಿಯೇಷನ್ಸ್ ಇರಬಹುದು, ಅಥವಾ ನೀ ಪೇನ್, ಆ ಥರ ಜಾಯಿಂಟ್ಸ್ ಪೇನ್ ಇದ್ದಾಗ ಅವರು ಕಾರ್ಟಿಕೋಸ್ಟಿರಾಯ್ಡ್ಸ್ ತೊಗೊಂಡಿರ್ಬೋದು. ಕೆಲವರಿಗೆ ಅಸ್ತಮಾ ಮೆಡಿಕೇಶನ್ಸ್ ತೊಗೊಂಡಿರ್ತಾರೆ, ಅದರಿಂದ ತೂಕ ಜಾಸ್ತಿ ಆಗುತ್ತೆ. ಬಹಳಷ್ಟು ಜನರಲ್ಲಿ ಡಿಪ್ರೆಷನ್ ಮೆಡಿಕೇಶನ್ಸ್ ತೊಗೊಂಡಿರ್ತಾರೆ, ಅದರಿಂದ ಸಹ ತೂಕ ಜಾಸ್ತಿ ಆಗುತ್ತೆ. ಸೊ ಮೆಡಿಕಲಿ ಎಲ್ಲೆಲ್ಲಿ ಈ ರೀತಿ ಹಿಡನ್ ಡಿಸೀಸಸ್ ಇರುತ್ತೆ ಅಂತಹವರಲ್ಲಿ ಸಹ ಬೊಜ್ಜು ಜಾಸ್ತಿ ಇರುತ್ತೆ. ಇನ್ನೊಂದು ಮೋಸ್ಟ್ ಕಾಮನ್ ಫ್ಯಾಕ್ಟರ್ ಅಂತ ಏನು ಹೇಳ್ತೀವಿ, ಫ್ಯಾಟಿ ಲಿವರ್ ಅಂದ್ಬಿಟ್ಟು. ಇದು ಆಲ್ಕೋಹಾಲಿಕ್ ಫ್ಯಾಟಿ ಲಿವರು ಇರಬಹುದು ಅಥವಾ ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್, ವಿಚ್ ಇಸ್ ಮೋಸ್ಟ್ ಕಾಮನ್ ಈ ನಡುವೆ. ಅಂದರೆ ಚಿಕ್ಕ ಮಕ್ಕಳು ಸಹ ಜಂಕ್ ಫುಡ್ ತಿಂತಾ ಇರ್ತಾರೆ. ನಾವು ಬಾಯಿ ಕಟ್ಟಕ್ಕಾಗಲ್ಲ ಎವ್ರಿ ಟೈಮು. ಸೊ ತುಂಬ ಫ್ರೈಡ್ ಐಟಮ್ಸು, ಸ್ಟೋರ್ಡ್ ಐಟಮ್ಸು ಅಂಥದ್ದು ತಿಂತಾ ಇರ್ತೀವಿ. ಅದರಿಂದ ಸಹ ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್, ಅಂದರೆ ಲಿವರು ಹೆಚ್ಚೆಚ್ಚಿಗೆ ಫ್ಯಾಟನ್ನು ಬಾಡಿಯಲ್ಲಿ ಸ್ಟೋರ್ ಮಾಡುತ್ತೆ. ಸೊ ಚಿಕ್ಕ ಮಕ್ಕಳಲ್ಲಿ ಇರಬಹುದು, ಯಾರು ಕುಡಿಯದೇ ಇರಬಹುದು, ಅಂಥವರಲ್ಲೂ ಸಹ ಫ್ಯಾಟಿ ಲಿವರ್ ಡಿಸೀಸ್ ಕಂಡುಕೊಂಡು ಅದರಿಂದ ಸಹ ಬೊಜ್ಜು ಜಾಸ್ತಿ ಆಗುತ್ತೆ. ಕೆಲವರಿಗೆ ಈಗ ದೇಹ ಪೂರ್ತಿ ಬೊಜ್ಜುತನದಿಂದ ಕೂಡಿದ್ರೆ, ಇನ್ನು ಕೆಲವರಲ್ಲಿ ಕೇವಲ ಒಂದೊಂದು ಭಾಗದಲ್ಲಿ ಮಾತ್ರ ಬೊಜ್ಜು ಶೇಖರಣೆ ಆಗುತ್ತೆ. ಉದಾಹರಣೆಗೆ ತೊಡೆ ಭಾಗದಲ್ಲಿ, ಕೈ ಭಾಗದಲ್ಲಿ, ಸ್ತನದ ಭಾಗದಲ್ಲಿ, ಬಟಕ್ಸ್ ಭಾಗದಲ್ಲಿ. ಸೊ ಹೀಗೆ ಒಂದೊಂದು ಭಾಗದಲ್ಲಿ ಮಾತ್ರ ಹೆಚ್ಚಿನ ಬೊಜ್ಜು ಶೇಖರಣೆ ಆಗ್ತಾ ಹೋಗುತ್ತೆ. ಸೊ ಇಂಥದಕ್ಕೆ ಏನು ಕಾರಣಗಳಿರಬಹುದು? ಮೋಸ್ಟ್ ಕಾಮನ್ ಫ್ಯಾಕ್ಟರ್ ಇದರಲ್ಲಿ ಅಂದರೆ ಬೆಲ್ಲಿ ಫ್ಯಾಟ್ ಅಂತ ಹೇಳ್ತೀವಿ. ಸೊ ಬೆಲ್ಲಿ ಫ್ಯಾಟು ಏನಾಗುತ್ತೆ, ಜನರಲಿ ಬಾಡಿ ಶೇಪು ಜೆನೆಟಿಕ್ ಫ್ಯಾಕ್ಟರ್ ಮೇಲೆ ವೇರಿಯೇಷನ್ ಆಗುತ್ತೆ. ಸಿಂಪಲ್ ಆಗಿ ಹೇಳಬೇಕು ಅಂದರೆ ಆ್ಯಪಲ್ ಶೇಪ್ ಆ್ಯಂಡ್ ಪಿಯರ್ ಶೇಪ್ ಅಂತ ಹೇಳ್ತೀವಿ. ಸೊ ಆ್ಯಪಲ್ ಶೇಪ್ ಅಂದರೆ ನಿಮ್ಮ ಹೊಟ್ಟೆಯ ಭಾಗ ನೀವು ಟೇಪ್ ಹಿಡಿದಾಗ 40 ಇಂಚಸ್ಗಿಂತ ಜಾಸ್ತಿ ಇದ್ದರೆ ಮೇಲಲ್ಲಿ, ಮಹಿಳೆಯರಲ್ಲಿ 35 ಇಂಚ್ಗಿಂತ ಜಾಸ್ತಿ ಇದ್ದರೆ ಅದು ಡೇಂಜರಸ್ ಅಂತ ಹೇಳ್ಬೋದು. ಅಂದರೆ ಇದು ಜಸ್ಟ್ ಬ್ಯೂಟಿ ಪರ್ಪಸ್ಸಿಗೋಸ್ಕರ ಅಲ್ಲ. ನಿಮಗೆ 40 ಇಂಚಸ್ ಮೇಲೆ ನಿಮ್ಮ ಹೊಟ್ಟೆ ಗಾತ್ರ ಜಾಸ್ತಿ ಇತ್ತು ಅಂತಂದರೆ ಡೆಫಿನೆಟ್ಲಿ ನೀವು ಫ್ಯೂಚರಲ್ಲಿ ಡಯಾಬಿಟಿಸ್ ಆಗಲಿ, ಹೈಪರ್ ಟೆನ್ಷನ್ ಆಗಲಿ, ಅಥವಾ ಫ್ಯಾಟಿ ಲಿವರ್, ಈ ಥರ ಬೇರೆ ಕಾಯಿಲೆಗಳು ಬರ್ತಾ ಹೋಗುತ್ತೆ. ಹಾಗಾಗಿ ವೇಟ್ ಲಾಸ್ ಮಾಡಬೇಕು ಅಂತ ಹೇಳ್ತೀವಿ. ಮಹಿಳೆಯರಲ್ಲಿ ಇದು ಒಂದೇ ಅಲ್ಲದೆ ಫರ್ಟಿಲಿಟಿ ಇಶ್ಯೂಸ್ ಇರಬಹುದು, ಅಥವಾ PCOD ಸಮಸ್ಯೆ ಇರಬಹುದು, ಬರೀ ಈವನ್ ಪೀರಿಯಡ್ಸ್ ಕೂಡ ವೇರಿಯೇಷನ್ಸ್ ಆಗ್ತಾ ಹೋಗುತ್ತೆ ಅವರಲ್ಲಿ. ಮೇಲ್ ಹಾರ್ಮೋನ್ ಟೆಸ್ಟೋಸ್ಟಿರಾನ್ ಜಾಸ್ತಿ ಆಗುತ್ತೆ, ಫೇಶಿಯಲ್ ಹೇರ್ಗಳು ಬರುವಂಥದ್ದು, ಕೂದಲುದ್ರುವಂಥದ್ದು, ಇದೆಲ್ಲ ಸಮಸ್ಯೆ ಸಹ ಆಗ್ತಾ ಹೋಗುತ್ತೆ. ಹಾಗಾಗಿ ಬೆಲ್ಲಿ ಫ್ಯಾಟ್ ಅನ್ನೋದು ಜಾಸ್ತಿ. ಇದರಲ್ಲೂ ಅರೌಂಡ್ 35 ಇಯರ್ಸ್ ಆದಮೇಲೆ ನೋಡಿರ್ಬೋದು, ಇದಕ್ಕೆ ಬಿಯರ್ ಬೆಲ್ಲಿ ಅಂತ ಕರೀತಾರೆ ಅಥವಾ ಬೆಲ್ಲಿ ಫ್ಯಾಟ್ ಅಂತ ಕರೀತಾರೆ. ನಾವು ಬಹಳಷ್ಟು ಜನ ಡೆಸ್ಕ್ ವರ್ಕ್ ಮಾಡ್ತಾ ಇರ್ತೀವಿ, ಅಂದರೆ ಕುತ್ಕೊಂಡು ಕಂಪ್ಯೂಟರಲ್ಲಿ ವರ್ಕ್ ಮಾಡ್ತಾ ಇರ್ತೀವಿ, ಥ್ರೂ ಔಟ್ ದ ಡೇ ಕುತ್ಕೊಂಡು ವರ್ಕ್ ಮಾಡ್ತೀವಿ, ಮೂಮೆಂಟ್ಸ್ ಜಾಸ್ತಿ ಇರಲ್ಲ. ಅಂಥವರಲ್ಲಿ ಡೇ ಬೈ ಡೇ ದೇಹದ ಮೆಟಬಾಲಿಸಮ್, ಅಂದರೆ ಫ್ಯಾಟನ್ನು ಸ್ಟೋರ್ ಮಾಡುವಂತಹ ಕೆಪಾಸಿಟಿ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾಗಿ ಬೆಲ್ಲಿ ಫ್ಯಾಟ್ ಜಾಸ್ತಿ ಆಗ್ತಾ ಹೋಗುತ್ತೆ, ವಿಚ್ ಇಸ್ ಕಾಸಿಟಿವ್ ಫ್ಯಾಕ್ಟರ್ ಫಾರ್ ಮೆನಿ ಅದರ್ ಡಿಸೀಸಸ್. ಓಕೆ.
ವೀಕ್ಷಕರೇ, ನೀವು ಕೂಡ ಬೊಜ್ಜಿನ ಸಮಸ್ಯೆಯಿಂದ ಏನಾದರೂ ಬಳಲ್ತಾ ಇದ್ದಲ್ಲಿ, ಪ್ರಶ್ನೆಗಳಿದ್ದಲ್ಲಿ, ಸಮಸ್ಯೆಗಳಿದ್ದಲ್ಲಿ ನೇರ ಪ್ರಸಾರ ಕಾರ್ಯಕ್ರಮ ಆಗಿರೋದ್ರಿಂದ ಕರೆ ಮಾಡಿ ಮಾತನಾಡಬಹುದು. ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಈಗಾಗಲೇ ನಂಬರ್ ಕೂಡ ಡಿಸ್ಪ್ಲೇ ಆಗ್ತಾ ಇದೆ. ಸೊ ಕರೆ ಮಾಡಿ ಡಾಕ್ಟರ್ ಅನಿತಾ ಭಟ್ ಅವ್ರ ಹತ್ರ ಮಾತನಾಡಬಹುದು. ಹಾಗೆ ತುಂಬಾ ಜನ ಅಂದ್ರೆ ಈಗ 2 ವರ್ಷದಿಂದ ಕೊರೋನಾ ಸಂಕಷ್ಟದ ಸಮಯ ಇದ್ದಿದ್ದರಿಂದ ತುಂಬಾ ಜನ ಮನೆಯಲ್ಲೇ ಇದ್ರು, ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ರು. ಸೊ ಡಯಟ್ ಅಂದ್ರೆ ತುಂಬಾ ಜನ ಪಾಲನೆ ಮಾಡಿದ್ದು ಉಂಟು, ಆದರೆ ತುಂಬಾ ಜನ ನೆಗ್ಲೆಕ್ಟ್ ಮಾಡಿರ್ತಾರೆ. ಸೊ ಈ ಟೈಮಲ್ಲಿ ಅಲ್ಲೇ ತಿನ್ನೋದು, ಅಲ್ಲೇ ಕೂರೋದು, ಅಲ್ಲೇ ಮಲಗೋದು, ಹೀಗಾಗಿ ತುಂಬಾನೇ ವೇಟ್ ಗೇನ್ ಆಗಿರ್ತಾರೆ. ಸೊ ಹೆಂಗೆ ಕರಗಿಸೋದಿದು ಅನ್ನೋದು ಒಂದು ಪ್ರಶ್ನೆ, ಯಕ್ಷ ಪ್ರಶ್ನೆ ಆಗಿಬಿಟ್ಟಿರುತ್ತೆ. ಯಾಕಂದರೆ ಡಯಟ್ ಮಾಡ್ತಾ ಇದೀವಿ ಅಂತ ಹೇಳ್ತಾರೆ, ತುಂಬ ರೀತಿ ಡಯಟ್ ಹೋದ್ರೂ ಕೂಡ ನಾನಾ ರೀತಿ ಸಮಸ್ಯೆಗಳು ಕಾಡ್ತಾ ಇದೆ. 100 ಗ್ರಾಮ್ ಕೂಡ ಕಡಿಮೆ ಆಗ್ತಿಲ್ಲ ಅಂತ ಪ್ರಶ್ನೆಗಳನ್ನ ಕೇಳ್ತಿದ್ದಾರೆ. ಸೊ ಅಂಥವ್ರಿಗೆ ಏನು ಹೇಳ್ತೀರಿ? ಸಿಂಪಲ್ ಆಗಿ ನಾನು ಹೇಳಬೇಕು ಅಂದರೆ, ನಾವು ಆಯುರ್ವೇದನಲ್ಲಿ ತುಂಬ ಬ್ಯೂಟಿಫುಲ್ ಆಗಿ, ಇದು ಕ್ಲಾಸಿಕ್ಸ್ ಬರೆದಿರೋದು ಒಂದು 5000 ವರ್ಷದ ಹಿಂದೆ. ಸೊ ಹೇಗೆ ನೀವು ಗಾಡಿನ ಸರ್ವಿಸಿಂಗ್ ಕೊಡ್ತೀರಾ, ಈಗ ನೀವು ಓಡಿಸಿಲ್ಲ ಅಂದ್ರೂ ಗಾಡಿ ಸರ್ವಿಸಿಂಗ್ ಕೊಡ್ತೀರಾ, ತುಂಬ ಓಡಿಸಿದ್ರೆ ಒಂದು 10,000 ಕಿಲೋಮೀಟರ್ ಆದ ತಕ್ಷಣ ಗಾಡಿ ಸರ್ವಿಸಿಂಗ್ ಕೊಡ್ತೀರಾ. ಅದೇ ರೀತಿ ಹ್ಯೂಮನ್ ಬಾಡಿಗೂ ಒಂದು ಕ್ಲೆನ್ಸಿಂಗ್ ಪ್ರೋಸೆಸ್ ಅಂತ ಇರುತ್ತೆ. ಅಂದರೆ ಪ್ರತಿ ಸೀಸನ್ ಬರೋಕ್ಕಿಂತ ಮುಂಚೆ, ಈಗ ಯುಗಾದಿ ಬರೋಕ್ಕಿಂತ ಮುಂಚೆ ವಾಮನ ಪ್ರೊಸೀಜರ್ ಅಂತ ಒಂದು ಪಂಚಕರ್ಮ ಪ್ರೊಸೀಜರ್ ಇರುತ್ತೆ. ಆಮೇಲೆ ಮಳೆಗಾಲ ಬಂದಾಗ ಒಂದು ಬಸ್ತಿ ಅಂತ ಒಂದು ಟ್ರೀಟ್ಮೆಂಟ್ ಇರುತ್ತೆ. ಮತ್ತು ಈಗ ನವೆಂಬರ್ ಡಿಸೆಂಬರ್ ಬರೋಕ್ಕಿಂತ ಮುಂಚೆ, ದೀಪಾವಳಿಗಿಂತ ಮುಂಚೆ ನಾವು ಶರದ್ ಋತುವಿನಲ್ಲಿ ಒಂದು ಡಿಟಾಕ್ಸ್ ಅಥವಾ ಆಯುರ್ವೇದ ವಿರೇಚನ ಪಂಚಕರ್ಮ ಅಂತೆಲ್ಲ ಮಾಡ್ತೀವಿ. ಇದು ಪೀರಿಯಾಡಿಕಲ್ ಕ್ಲೆನ್ಸ್ ಮಾಡೋದ್ರಿಂದ ಬಾಡಿನಲ್ಲಿ ಇರುವಂತಹ ಎಷ್ಟೊಂದು ಎಂಡೋಟಾಕ್ಸಿನ್ಸ್ ಇರಬಹುದು, ನಾವು ಗೊತ್ತಿದ್ದೋ ಗೊತ್ತಿಲ್ಲದೇನೋ ನಮ್ಮ ಬಾಡಿಗೆ ಡೈಲಿ ಟಾಕ್ಸಿನ್ಸ್ ಹಾಕ್ತಾ ಇರ್ತೀವಿ. ಇನ್ ದ ಫಾರ್ಮ್ ಆಫ್ ಪೊಲ್ಯೂಷನ್ ಇರಬಹುದು, ಅಥವಾ ಫ್ಯಾಟಿ ಫುಡ್ ಇರಬಹುದು, ಅಥವಾ ಪ್ರಿಸರ್ವೇಟಿವ್ ಇರಬಹುದು, ಪೆಸ್ಟಿಸೈಡ್ಸು ವೆಜಿಟೇಬಲ್ಸಿಗೆ ಹೊಡೆದಿರ್ತಾರೆ. ಯು ಕೆನಾಟ್ ಅವಾಯ್ಡ್, ಡೈಲಿ ನಮ್ಮ ಲೈಫ್ ಸ್ಟೈಲಲ್ಲಿ ನಾವು ಎಲ್ಲದನ್ನೂ ಅವಾಯ್ಡ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಇದನ್ನು ಡೈಲಿ ನಾವು ಕನ್ಸ್ಯೂಮ್ ಮಾಡ್ತಾ ಮಾಡ್ತಾ ನಮ್ಮ ಬಾಡಿನಲ್ಲಿ ಎಂಡೋಟಾಕ್ಸಿನ್ಸ್ ಫಾರ್ಮ್ ಆಗಿರುತ್ತೆ. ಇದು ನಮ್ಮ ದೇಹದ ರೆಗ್ಯುಲರ್ ಹಾರ್ಮೋನ್ನ ವೇರಿಯೇಷನ್ ಮಾಡ್ತಾ ಹೋಗುತ್ತೆ. ಹಾಗಾಗಿ ಪೀರಿಯಾಡಿಕ್ ಪಂಚಕರ್ಮನ ಅವಾಗಿಂದ ಆಯುರ್ವೇದದಲ್ಲಿ ಹೇಳ್ಕೊಂಡು ಬಂದಿದ್ದಾರೆ. ಯಾರು ತನ್ನ ದೇಹವನ್ನು ವೆಲ್ ಮೇಂಟೈನ್ ಮಾಡಬೇಕು, ಏಜನ್ನ ರಿವರ್ಸ್ ಮಾಡಬೇಕು, ಬಾಡಿ ವೇಟ್ ಜಾಸ್ತಿ ಆಗಬಾರ್ದು, ಯಾವಾಗಲೂ ಯಂಗ್ ಆಗಿರಬೇಕು ಅಂದರೆ ಈ ರೀತಿ ಪೀರಿಯಾಡಿಕ್ ಪಂಚಕರ್ಮ ತಗೊಳ್ಳೋದು ತುಂಬ ಒಳ್ಳೆಯದು. ಬಟ್ ಯಾರಿಗೆ ಡಿಸೀಸ್ ಇರುತ್ತೆ, ಆಲ್ರೆಡಿ ನನಗೆ ಥೈರಾಯ್ಡ್ ಪ್ರಾಬ್ಲಮ್ ಇದೆ ಅಥವಾ ಆಲ್ರೆಡಿ PCOD ಇದೆ ಅಂತ ಗೊತ್ತಿದ್ರೆ, ಆವಾಗ ಕ್ಲಾಸಿಕಲ್ ಪಂಚಕರ್ಮ ಮಾಡೋದ್ರಿಂದ 10 ಡೇಸಲ್ಲೇ ಒಂದು 5 kgs ವೇಟ್ ಲಾಸ್ ಮಾಡಬಹುದು. ಓಕೆ, ಒಬ್ರು ಕಾಲರ್ ಹಿಡಿದ್ರೆ ಮಾತನಾಡ್ಸೋಣ. ರಶ್ಮಿ ಕರೆ ಮಾಡಿದ್ರೆ ಬೆಂಗಳೂರಿನಿಂದ. ನಮಸ್ತೆ ರಶ್ಮಿ ಅವರೇ. ನಮಸ್ತೆ ಡಾಕ್ಟರ್ ಇದ್ದಾರೆ, ಮಾತನಾಡಿ. ಡಾಕ್ಟರ್, ನಾನು 9 ಮಂತ್ಸ್ ಬೇಬಿ ಇದೆ ನನಗೆ. ಏನಿದೆ? ಹೊಟ್ಟೆ ಭಾಗದಲ್ಲಿ 9 ಮಂತ್ಸ್ ಬೇಬಿ. ಓಕೆ. ಹೊಟ್ಟೆ ಭಾಗದಲ್ಲಿ ತುಂಬಾ ಫ್ಯಾಟ್ ಇದೆ. ಮಗು ಆದ ತಕ್ಷಣ ಸ್ವಲ್ಪ ಹೊಟ್ಟೆ ಭಾಗದಲ್ಲಿ ಫ್ಯಾಟ್ ಜಾಸ್ತಿ ಆಗಿರುತ್ತೆ, ಮತ್ತೆ ಸ್ಯಾಗಿಂಗು ಇರುತ್ತಮ್ಮ. ಇದಕ್ಕೆ ಬ್ರೆಸ್ಟ್ ಫೀಡಿಂಗ್ ಮಾಡೋ ಟೈಮಲ್ಲಿ ನೀವು ಎಕ್ಸಸೈಸ್ ಮಾಡಬಹುದು, ಅಬ್ಡಾಮಿನಲ್ ಎಕ್ಸಸೈಸಸ್ ಮಾಡಬಹುದು. ಮಗುಗೆ ಬ್ರೆಸ್ಟ್ ಫೀಡಿಂಗ್ ನಿಲ್ಲಿಸಿದ ಮೇಲೆ ನಾನು ಈ ರೀತಿ ಪಂಚಕರ್ಮ ಟ್ರೀಟ್ಮೆಂಟ್ ಏನು ಹೇಳಿದ್ದೀನಿ ಅದನ್ನು ಸಹ ತಗೋಬಹುದು. ಬಟ್ ಇದು ಯಾವುದು ಬೇಡ ಅಂತಂದರೆ, ನೀವು ಎಕ್ಸ್ಟರ್ನಲಿ ಆಯುರ್ವೇದನಲ್ಲಿ ನಾವು ಉತ್ಸಾದನ ಅಂತ ಒಂದು ಟ್ರೀಟ್ಮೆಂಟ್ ಮಾಡ್ತೀವಿ. ಅಂದರೆ ಮೆಡಿಕೇಟೆಡ್ ಪೌಡರಿಂದ ಆ ಹೊಟ್ಟೆ ಭಾಗಕ್ಕೆ ಮಸಾಜ್ ಮಾಡ್ತಾ ಬರ್ತಾರೆ. ಇದು ನ್ಯಾಚುರಲ್ ಕೂಡ ಇರುತ್ತೆ, ಮತ್ತು ಇದು ದೇಹವನ್ನು ಟೋನ್ ಮಾಡುತ್ತೆ. ಅಂದರೆ ಮಸಲ್ ಎಲಾಸ್ಟಿಸಿಟಿ ಕಮ್ಮಿ ಆಗಿರುತ್ತೆ ಹೊಟ್ಟೆ ಭಾಗದಲ್ಲಿ, ಅದನ್ನು ಟೋನ್ ಮಾಡ್ತಾ ಹೋಗುತ್ತೆ. ಅದರ ಜೊತೆ ಸ್ಟೀಮ್ ತಗೊಂಡ್ರೆ ನೀವು ಹೊಟ್ಟೆ ಭಾಗವನ್ನು ಇಳಿಸ್ತಾ ಬರಬಹುದು. ಓಕೆ, ಧನ್ಯವಾದ ರಶ್ಮಿ ಕರೆ ಮಾಡೋದಕ್ಕಾಗಿ. ಇನ್ನು ಡಯಟ್ ಅಂತಂದರೆ ಹೇಗಿರಬೇಕು ಅಂತೀರಿ? ಡಯೆಟು ನೀವು ನೋಡ್ತಾ ಇರ್ಬೋದು, ಈಗ ಇಂಟರ್ನೆಟ್ ತೆಗೆದ್ರೆ ನಿಮಗೆ ಒಂದು 100 ಡಯಟ್ ಬರುತ್ತೆ. ಸೊ ಎಲ್ಲರಿಗೂ ಕನ್ಫ್ಯೂಷನು, ನಾನು ಯಾವ ಡಯಟ್ ಫಾಲೋ ಮಾಡಲಿ ಅಂತ. ಇನ್ನು ಕೆಲವರು ಇರ್ತಾರೆ 6 ತಿಂಗಳ ಒಂದು ಡಯಟ್ ಮಾಡ್ತಾರೆ, ಮತ್ತೆ ಇನ್ನೊಂದು 6 ತಿಂಗಳ ಇನ್ನೊಂದು ಡಯಟ್ ಮಾಡ್ತಾರೆ. ನಾವು ಆಯುರ್ವೇದನಲ್ಲಿ ಹೇಳೋದು ಒಂದೇನೆ, ಷಡ್ರಸಯುಕ್ತ ಆಹಾರ. ಅಂದರೆ ನಿಮ್ಮ ಆಹಾರದಲ್ಲಿ 6 ಟೈಪ್ಸ್ ಆಫ್ ಫುಡ್ ಇರಬೇಕು. ಜನರಲಿ ಈಗ ಕಾಮನ್ ಎಲ್ಲರಿಗೂ ಅರ್ಥ ಆಗೋ ಥರ ನಾನು ಹೇಳ್ತೀನಿ. ಒಂದು ಕಾರ್ಬೋಹೈಡ್ರೇಟು, ಪ್ರೋಟೀನು, ವಿಟಮಿನ್ಸು ಎಲ್ಲ ಇರುವಂಥದ್ದು ತೊಗೊಳ್ತೀವಿ. ಇನ್ನು ಆಯುರ್ವೇದದಲ್ಲಿ ನಾವು ಸ್ವೀಟು, ಮಧುರ ರಸ, ಲವಣ ರಸ, ಕಟು ರಸ, ಅಂದರೆ ಮಜ್ಜಿಗೆ, ಈವನ್ ಬಿಟ್ಟರ್ ಇರುವಂತಹ ಹಾಗಲಕಾಯಿ ಅಂಥದ್ದು ಎಲ್ಲ ರಸನೂ ನಿಮ್ಮ ಆಹಾರದಲ್ಲಿ ಇರಬೇಕು. ಅದರಲ್ಲಿ ನೀವು ನಿಮ್ಮ ಏಜ್ ಪ್ರಕಾರ, ಡೈಜೆಷನ್ ಪ್ರಕಾರ ಬಾಡಿಯಲ್ಲಿ ವೇರಿಯೇಷನ್ ಮಾಡ್ಕೋಬಹುದು. ಅಂದರೆ ಸ್ವಲ್ಪ ಕಾರ್ಬೋಹೈಡ್ರೇಟ್ ಕಡಿಮೆ ಮಾಡಿ ಸ್ವಲ್ಪ ಪ್ರೋಟೀನನ್ನು ಜಾಸ್ತಿ ಮಾಡ್ಬೋದು. ಬಟ್ ಕಂಪ್ಲೀಟ್ ಸ್ಟಾಪ್ ಮಾಡೋಂಗಿಲ್ಲ. ಈಗ ಕೆಲವರು ಏನು ಮಾಡ್ತಾ ಇದ್ದಾರೆ, ಕೀಟೋ ಡಯಟ್ ಅಂತ ಬಂತು. ಸೊ ಬರೀ ಫ್ಯಾಟು ಮತ್ತು ಪ್ರೋಟೀನನ್ನು ತಗೊಳ್ತಾ ಬಂದರು. ಎಷ್ಟೊಂದು ಕಡೆ ತುಂಬ, ಈಗ ನಿಮಗೆ ಕಿಡ್ನಿ ಸೆನ್ಸಿಟಿವ್ ಇತ್ತು, ಕಿಡ್ನಿ ಇಶ್ಯೂಸ್ ಏನಾದ್ರು ಇತ್ತು ಅಂದರೆ ಬರೀ ಕೀಟೋ ಡಯಟ್ ತಗೊಂಡು ಡೆತ್ ಕೂಡ ಆಗಿರೋದಿದೆ. ಅಂದ್ರೆ ಅವರು ಕಿಡ್ನಿ ಮೇಲೆ ತುಂಬಾ ಹೆವಿ ಬರ್ಡನ್ ಬೀಳುತ್ತೆ. ಸೊ ಆದಷ್ಟು ನಿಮ್ಮ ಆನ್ಸಿಸ್ಟರ್ಸ್ ಏನ್ ತಗೊಳ್ತಿದ್ರು, ನಿಮ್ಮ ಅಜ್ಜಿ ಏನು ಊಟ ತಗೊಳ್ತಿದ್ರು
ಅಂದರೆ ಕಡಿಮೆ ಪಾಲಿಶ್ ಇರುವಂತಹ ಅಕ್ಕಿ ಅಥವಾ ಕಡಿಮೆ ಪಾಲಿಶ್ ಇರುವಂತಹ ಗೋಧಿ, ಫೈಬರ್ ಜಾಸ್ತಿ ಇರುವಂತಹದ್ದು, ಅಥವಾ ಮಿಲೆಟ್ಸು, ಈವನ್ ಜೋಳದ ರೊಟ್ಟಿ ಇರಬಹುದು, ರಾಗಿ ಇರಬಹುದು, ಅದನ್ನು ಕಡಿಮೆ ಕ್ವಾಂಟಿಟಿಯಲ್ಲಿ ತಗೊಳ್ಳಿ. ಬಟ್ ಅಂತಹ ನ್ಯಾಚುರಲ್ ಫುಡ್ಸನ್ನು ತಗೊಳ್ತಾ ಬಂದರೆ ವೇಟ್ ಲಾಸಿಗೆ ಹೆಲ್ಪ್ ಆಗುತ್ತೆ. ಬಿಕಾಸ್ ನಾವು ವೇಟ್ ಲಾಸ್ ಮಾಡುವಂಥದ್ದು ಲಾಂಗ್ ಟರ್ಮ್ ಸಸ್ಟೈನ್ ಇರಬೇಕು. ಈಗ ನಾನು 3 ತಿಂಗಳ ವೇಟ್ ಲಾಸ್ ಮಾಡಿ ಬಿಟ್ಬಿಡೋದಲ್ಲ. ನಾನು ಲೈಫ್ ಲಾಂಗ್ ವೇಟ್ ಲಾಸ್ ಮಾಡಬೇಕು ಅಂದರೆ ಲೈಫ್ ಲಾಂಗ್ ನಾನು ಬರೀ ಒಂದೇ ಫುಡ್ ತಿನ್ಕೊಂಡಿರೋಕ್ಕಾಗಲ್ಲ, ನ್ಯೂಟ್ರಿಷನ್ ಸಾಕಾಗಲ್ಲ. ಹಾಗಾಗಿ ಎಲ್ಲ ಆಹಾರ ಇರುವಂತಹದ್ದು, ಮಲ್ಟಿಪಲ್ ವೆಜಿಟೇಬಲ್ಸ್ ಇರುವಂತಹದ್ದು ರೆಗ್ಯುಲರ್ ಆಗಿ ತಗೊಳ್ತಾ ಬರಬೇಕು. ಓಕೆ, ಮತ್ತೊಬ್ರು ಕಾಲರ್ ಇದ್ದಾರೆ, ಶೃಂಗೇರಿಯಿಂದ ರಶ್ಮಿ ಕರೆ ಮಾಡಿದ್ದಾರೆ. ನಮಸ್ತೆ ರಶ್ಮಿ ಅವರೇ. ನಮಸ್ತೆ ಡಾಕ್ಟರ್ ಇದ್ದಾರೆ, ಮಾತನಾಡಿ. ಮೇಡಮ್, ನನ್ನ ಮಾತು ಕ್ಲಿಯರ್ ಆಗಿ ಕೇಳಿಸ್ತಾ ಇದೆ ಅಲ್ವಾ? ಕೇಳಿಸ್ತಾ ಇದೆ, ಹೇಳಿ. ಮೇಡಮ್, ನಾನು ಈಗ 7 ತಿಂಗಳಲ್ಲಿ ಆಲ್ಮೋಸ್ಟ್ 29 kg ಅಷ್ಟು ತೂಕ ಕಡಿಮೆ ಮಾಡ್ಕೊಂಡಿದೀನಿ. ಆದ್ರೆ ನನ್ಗೆ ತೂಕ ಕಡಿಮೆ ಮಾಡ್ಕೊಂಡಿರೋದ್ರಿಂದ ಬಾಡಿ ಎಲ್ಲ ಹೆಲ್ತಿ ಫೀಲ್ ಆಗ್ತಾ ಇದೆ. ಮೊಣಕಾಲಲ್ಲಿ ನೋವು ಸ್ಟಾರ್ಟ್ ಆಗಿದೆ. ಏನಕ್ಕಂತ ತಿಳ್ಕೊಬೋದಾ ಮೇಡಮ್ ಅದು? ಹಾ, ಇದು ಇನ್ನೊಂದು ಇದು ಹೇಳ್ತೀನಿ ನಾನು. ಯಾರು ತುಂಬ ಎಕ್ಸೆಸಿವ್ ವೇಟ್ ಲಾಸ್ ಮಾಡ್ತೀರಾ, ಏನಕ್ಕೆ ನಾವು ಆಯುರ್ವೇದನಲ್ಲಿ ಮಸಾಜ್ ಥೆರಪಿ ಎಲ್ಲ ಹೇಳಿರ್ತೀವಿ ಅಂದರೆ, ನೀವು ತುಂಬ ಈಗ 29 kg ಹತ್ರ 30 kg ಅಂದ ತಕ್ಷಣ ಬಾಡಿನಲ್ಲಿ ವಾತ ಪ್ರಕೋಪ ಆಗ್ತಾ ಬರುತ್ತೆ. ಮತ್ತು ನೀವು ಕಂಪ್ಲೀಟ್ ಆಯಿಲ್ ಬಿಟ್ಬಿಟ್ಟಿರ್ತೀರ ಫುಡ್ಡಲ್ಲಿ. ಹಾಗೆ ಆಯಿಲ್ ಬಿಟ್ಟಾಗ ಬಾಡಿಗೆ ಜಾಯಿಂಟ್ ನರಿಶ್ಮೆಂಟ್ ಆಗೋದಿಲ್ಲ. ಹಾಗಾಗಿ ನೀ ಜಾಯಿಂಟ್ ಪೇನ್ ಇರ್ಬೋದು, ಅಥವಾ ಎಕ್ಸಸ್ ಯೂಸೇಜ್ ಆಫ್ ಜಾಯಿಂಟ್ಸ್, ತುಂಬ ಎಕ್ಸಸೈಸ್ ಮಾಡಿದ್ರೂ ಆಗುತ್ತೆ. ನೀವು ಊಟದಲ್ಲಿ ಒಂದು ಅರ್ಧ ಚಮಚ ತುಪ್ಪವನ್ನು ಯೂಸ್ ಮಾಡಿ, ನಿಮಗೆ ವೇಟ್ ಗೇನ್ ಏನು ಆಗಲ್ಲ. ಈಗ ನಿಮ್ಮ ಮೆಟಬಾಲಿಸಮ್ ಚೆನ್ನಾಗೇ ಆಗಿರುತ್ತೆ, 29 kg ವೇಟ್ ಲಾಸ್ ಆಗಿದೆ ಅಂದರೆ. ಸೊ ಒಂದು ಅರ್ಧ ಚಮಚ ತುಪ್ಪ ಯೂಸ್ ಮಾಡ್ತಾ ಬನ್ನಿ, ಮತ್ತು ಕಾಲಿಗೆ ಎಳ್ಳೆಣ್ಣೆ ಅಪ್ಲೈ ಮಾಡಿ ಸ್ವಲ್ಪ ಮಸಾಜ್ ಮಾಡ್ಕೊಳ್ಳಿ, ಕಡಿಮೆ ಆಗುತ್ತೆ. ಓಕೆ, ಧನ್ಯವಾದ ರಶ್ಮಿ ಕರೆ ಮಾಡೋದಕ್ಕಾಗಿ. ಅರುಣ್ ಕುಮಾರ್ ಕರೆ ಮಾಡಿದ್ದಾರೆ ಹಾಸನದಿಂದ. ನಮಸ್ತೆ ಅರುಣ್. ನಮಸ್ಕಾರ ಮೇಡಮ್. ಡಾಕ್ಟರ್ ಇದ್ದಾರೆ, ಮಾತನಾಡಿ. ನಮಸ್ಕಾರ ಮೇಡಮ್. ನಮಸ್ಕಾರ, ಹೇಳಿ ಅರುಣ್. ಸರ್, ನನಗೀಗ 43 ಏಜ್ ಆಗಿದೆ. ಓಕೆ. ನನ್ನ ಹೊಟ್ಟೆ ಭಾಗ ತುಂಬಾ ದಪ್ಪಾಗಿದೆ ಮೇಡಮ್. ಯಾವ ತರ ಕಂಟ್ರೋಲ್ ಮಾಡೋದು? ನಿಮಗೆ ಫ್ಯಾಟಿ ಲಿವರ್ ಆಗಲಿ ಅಥವಾ ಕುಡಿಯೋ ಹ್ಯಾಬಿಟ್ ಏನಾದ್ರು ಇದೆಯಾ? ಇಲ್ಲ ಮೇಡಮ್, ಇಲ್ಲ, ಆ ಥರದ್ದೇನಿಲ್ಲ. ಓಕೆ. ಮಧ್ಯಾಹ್ನ ನಿದ್ದೆ ಏನಾದರೂ ಮಾಡ್ತೀರಾ ಊಟ ಮಾಡಿ? ನಿದ್ದೆ ಭಯಂಕರ ಬರ್ತದೆ ಮೇಡಮ್. ನಿದ್ದೆ ಅಂತೂ ಮಧ್ಯಾಹ್ನ ಬೆಳಿಗ್ಗೆ ತಿಂಡಿ ತಿಂದ್ರೆ ನಿದ್ದೆ ಸ್ಟಾರ್ಟ್ ಆಗ್ಬಿಡುತ್ತೆ ಮೇಡಮ್. ಸೊ ಊಟ ಆದ ತಕ್ಷಣ ನಿದ್ದೆ ಮಾಡಬೇಡಿ. ಮಧ್ಯಾಹ್ನ ಲಂಚ್ ಆದ ತಕ್ಷಣನೂ ಅಷ್ಟೇ ನಿದ್ದೆ ಮಾಡಬೇಡಿ. ಮತ್ತು ಊಟ ಆದ ತಕ್ಷಣ ಕೆಲವರು ನೀರು ಕುಡಿಬೇಕು ಅಂದ್ಬಿಟ್ಟು ಒಂದೊಂದು ಬಾಟಲ್ ಫುಲ್ ನೀರು ಕುಡಿತಾರೆ, ಅದು ಸಹ ರಾಂಗು. ಆದಷ್ಟು ಬಿಸಿ ನೀರನ್ನು ಯೂಸ್ ಮಾಡಿ ನಿಮ್ಮ ಫುಡ್ಡಲ್ಲಿ. ಮತ್ತು ನಿದ್ದೆಯನ್ನು ಆದಷ್ಟು ನೈಟಿಗೆ ಇಡಿ, ಎಕ್ಸಸೈಸ್ ಮಾಡಿ. ಇದಲ್ಲದೆ ನಾನು ಆಯುರ್ವೇದ ಪಂಚಕರ್ಮ ಏನು ಹೇಳಿದ್ದೀನಿ ಅದನ್ನು ಸಹ ತಗೊಳ್ಳೋದ್ರಿಂದ ಸ್ವಲ್ಪ ನೀವು ಬಾಡಿಯ ಮೆಟಬಾಲಿಸಮ್ ಸಿಸ್ಟಮ್ನ ಕರೆಕ್ಟ್ ಮಾಡ್ತಾ ಬರಬಹುದು. ಧನ್ಯವಾದ ಅರುಣ್ ಕರೆ ಮಾಡೋದಕ್ಕೆ. ಇವತ್ತಿನ ಸಂಚಿಕೆಯಲ್ಲಿ ಬೊಜ್ಜಿನ ಸಮಸ್ಯೆ ಬಗ್ಗೆ ಮಾತನಾಡ್ತಾ ಇದ್ವಿ. ಡಾಕ್ಟರ್ ಅನಿತಾ ಭಟ್ ಅವರು ನಮ್ಮೊಂದಿಗಿದ್ದಾರೆ. ಇನ್ನಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ. ಆಗಲೇ ಹೇಳ್ತಾ ಇದ್ರಿ, ಸೊ ಆಫ್ಟರ್ ಡೆಲಿವರಿ ತುಂಬ ಜನರಿಗೆ ಹೊಟ್ಟೆ ಸ್ಯಾಗಿಂಗ್ ಆಗೋದು ವೆರಿ ಕಾಮನ್ ಆಗಿಬಿಟ್ಟಿದೆ ಇತ್ತೀಚಿನ ದಿನದಲ್ಲಿ. ತುಂಬ ಜನ ಕಂಪ್ಲೇಂಟ್ಸ್ ಕೂಡ ಇರುತ್ತೆ, ಏನೇ ಎಕ್ಸಸೈಸ್ ಮಾಡಿದ್ರು ಕೂಡ ಕಡಿಮೆ ಆಗ್ತಿಲ್ಲ. ಇನ್ನು ತುಂಬ ಜನಕ್ಕೆ ಡೆಲಿವರಿ ಆದ ನಂತರದಲ್ಲಿ ಎಷ್ಟು ದಿನಗಳ ನಂತರದಲ್ಲಿ ನಾವು ಎಕ್ಸಸೈಸನ್ನು ಸ್ಟಾರ್ಟ್ ಮಾಡ್ಬೋದು ಅಥವಾ ಆಯುರ್ವೇದ ಚಿಕಿತ್ಸೆಗೆ ಮೊರೆ ಹೋಗ್ಬೋದು ಅಂತ ಪ್ರಶ್ನೆಯನ್ನು ಕೇಳ್ತಾರೆ. ಸೊ ಇದಕ್ಕೆ ಉತ್ತರ ಕೊಡೋದಾದ್ರೆ, ಡೆಲಿವರಿ ಆದ ತಕ್ಷಣ ನಾರ್ಮಲ್ ಡೆಲಿವರಿ ಆದರೆ 5th ಡೇಯಿಂದನೇ ಮಸಾಜ್ ತೊಗೋಬೋದು. ಹಳೆ ಕಾಲದಲ್ಲಿ ನೀವು ನೋಡ್ಬೋದು, ಅಜ್ಜಿದಿರು ಎಣ್ಣೆ ಹಚ್ಚಿ ಸ್ನಾನ ಎಲ್ಲ ಮಾಡಿಸ್ತಿದ್ರು. ದ ಪರ್ಪಸ್ ಇಸ್ ಟೋನಿಂಗ್ ಆಗುತ್ತೆ ತುಂಬ ಸ್ಕಿನ್ನು. ಎಸ್ಪೆಷಲಿ ವುಮೆನ್ ಬಾಡಿ ಸ್ಟ್ರಕ್ಚರೇ ಆಗಿರುತ್ತೆ, ವೈಡ್ ಹಿಪ್ ಆಗುತ್ತೆ. ಸೊ ಎಲ್ಲೆಲ್ಲಿ ಫ್ಯಾಟ್ ಅಕ್ಯುಮುಲೇಷನ್ ಇರುತ್ತೆ ಅದೆಲ್ಲ ಟೋನ್ ಆಗಬೇಕು ಅಂತಂದರೆ ಮಸಾಜು ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡಿ ಹೆಲ್ಪ್ ಮಾಡುತ್ತೆ. ಕಮಿಂಗ್ ಟು ಮಸಾಜಸ್ಸು, ನಾವು 2 ಥರ ಫ್ಯಾಟ್ ಇರುತ್ತೆ. ಒಂದು ಸಬ್ಕ್ಯುಟೇನಿಯಸ್ ಫ್ಯಾಟು, ಇನ್ನೊಂದು ವಿಸರಲ್ ಫ್ಯಾಟ್ ಅಂತ ಹೇಳ್ತೀವಿ. ವಿಸರಲ್ ಫ್ಯಾಟು ನಮ್ಮ ಆರ್ಗನ್ ಒಳಗಡೆ, ಅಂದರೆ ಹೊಟ್ಟೆಯಲ್ಲಿ ಯಾರಿಗೆ ಫ್ಯಾಟ್ ಜಾಸ್ತಿ ಇರುತ್ತೆ ಅವರಿಗೆ. ಸಬ್ಕ್ಯುಟೇನಿಯಸ್ ಫ್ಯಾಟು ನೀವೀಗ ಹೇಳಿದ್ರಿ, ಕೈಗಳೆಲ್ಲ ಜಾಸ್ತಿ ಇರುತ್ತೆ, ತೊಡೆ ಜಾಸ್ತಿ ಇರುತ್ತೆ, ತೊಡೆನಲ್ಲಿ ಸೆಲ್ಯುಲೈಟ್ಸ್ ಅಂತ ಆರೆಂಜ್ ಪೀಲ್ ಥರ ಇದಾಗುತ್ತೆ, ಫಾರ್ಮ್ ಆಗುತ್ತೆ. ಸೊ ಆ ಥರ ಎಲ್ಲೆಲ್ಲಿ ಭಾಗವನ್ನು ನಾವು ಟೋನ್ ಮಾಡಬೇಕು. ಇನ್ನು ನಾವು ಶಾರ್ಟ್ ಡ್ರೆಸ್ ಹಾಕ್ತೀವಿ ಅಥವಾ ಬ್ಲೌಸ್ ಹಾಕೊಂಡಾಗ ಚೆನ್ನಾಗಿ ಕಾಣಲ್ಲ ಅಂತಂದರೆ ಇದಕ್ಕೆ ಆಯುರ್ವೇದನಲ್ಲಿ 2 ಥರ ಮಸಾಜ್ ಮಾಡ್ತೀವಿ. ಒಂದು ಉದ್ವರ್ತನ ಅಂತ ಪೌಡರ್, ಒಂದು 40 ಹರ್ಬ್ಸನ್ನು ಮಿಕ್ಸ್ ಮಾಡಿ ಆ ಹರ್ಬ್ಸಿಂದ ಮಸಾಜ್ ಮಾಡ್ತಾರೆ. ಇನ್ನೊಂದು ಎಣ್ಣೆ ಹಾಕಿ ಅದೇ ರೀತಿ ಮೆಡಿಸಿನ್ಸನ್ನು ಹಾಕಿ ಮಸಾಜ್ ಮಾಡ್ತಾರೆ. ಇದು ರೆಗ್ಯುಲರ್ ಆಯಿಲ್ ಮಸಾಜ್ಗಿಂತ ಡಿಫ್ರೆಂಟ್ ಡೈರೆಕ್ಷನ್ಸಲ್ಲಿ ಮಸಾಜ್ ಮಾಡ್ತೀವಿ. ಇದೊಂದು ಟೆಕ್ನಿಕ್ ಇರುತ್ತೆ. ಇದನ್ನು ಮಾಡೋದ್ರಿಂದ ಈಚ್ ಮಸಾಜಲ್ಲೇ ನಿಮಗೊಂದು ಅರ್ಧ kg ವೇಟ್ ಲಾಸ್ ಆಗುತ್ತೆ. ಸೊ ಇದು ದೇಹದ ಸಬ್ಕ್ಯುಟೇನಿಯಸ್ ಫ್ಯಾಟ್ ಮೇಲೆ ವರ್ಕ್ ಮಾಡ್ತಾ ಹೋಗುತ್ತೆ, ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡುತ್ತೆ. ಮತ್ತು ಇಮಿಡಿಯೇಟ್ಲಿ ಆಫ್ಟರ್ ಮಸಾಜ್ ಯು ಕ್ಯಾನ್ ಸಿ 500 grams to 1 kg ವರೆಗೂ ವೇಟ್ ಲಾಸ್ ಆಗುತ್ತೆ ಎಷ್ಟೊಂದು ಜನಕ್ಕೆ. ಸೊ ಈ ರೀತಿ ಮಸಾಜ್ ಮಾಡೋದ್ರಿಂದ
ಯಾರು ತುಂಬ ವೆಯ್ಟ್ ಲಾಸ್ ಮಾಡ್ತಾರೆ ಕಂಟಿನ್ಯೂಸ್ ಆಗಿ, ಅವರಲ್ಲಿ ಒಂಥರ ತುಂಬ ನೋಡಿದ ತಕ್ಷಣ ಗೊತ್ತದೆ ವೆಯ್ಟ್ ಲಾಸ್ ಆಯ್ತಲ್ಲ ಅಂತ. ಅಂದರೆ ಸ್ಯಾಗಿಂಗ್ ಆಗಲಿ ಅಥವಾ ಒಂದು ಡಲ್ನೆಸ್ ಕಂಡ್ಕೊಂಡು ಬರುತ್ತೆ ಕೆಲವರಿಗೆ. ಯಾರು ಮಸಾಜ್ ತಗೊಂಡು ವೆಯ್ಟ್ ಲಾಸ್ ಮಾಡ್ತಾರೆ ಅವರಲ್ಲಿ ಆ ಸರ್ಕ್ಯುಲೇಷನ್ ಇಂಪ್ರೂವ್ ಆಗಿರೋದ್ರಿಂದ ಆ ಲೈವ್ಲಿನೆಸ್ ಕಂಡ್ಕೊಳ್ಳುತ್ತೆ. ಸೊ ಹಾಗಾಗಿ ಜನರಲಿ ವೀಕ್ಲಿ 1 ಈ ಥರ ಮಸಾಜ್ ತಗೊಳ್ಳೋದ್ರಿಂದ ಬಾಡಿಯನ್ನು ಟೋನ್ ಮಾಡಬಹುದು ನಾವು. ಇದಲ್ದೇನೆ ನಾವು ಕಂಪ್ಲೀಟ್ ಒಂದು ಯಾರಿಗೆ ಪ್ರಾಪರ್ ಆಗಿ ಸೈಂಟಿಫಿಕ್ ಆಗಿ ವೆಯ್ಟ್ ಲಾಸ್ ಬೇಕು ಅಂದರೆ ನಾನಂತೂ ಹೇಳೋದು ನೀವು ಡಾಕ್ಟರ್ ಜೊತೆ ಒಂದು ಕುತ್ಕೊಂಡು ಸ್ಟ್ರಾಟಜಿ ಥರ ಮಾಡಬೇಕು. ಎಲ್ಲರಲ್ಲೂ ವೆಯ್ಟ್ ಲಾಸಿಗೆ ಡಿಫ್ರೆಂಟ್ ರೀಸನ್ಸ್ ಇರುತ್ತೆ. ಈಗ ಒಬ್ಬರು ಮಹಿಳೆ ಬಂದರು ಅರೌಂಡ್ 40 years ಆಫ್ ಏಜ್ ಆರ್ 45 years ಆಫ್ ಏಜ್, ಅವರಲ್ಲಿ ಮೆನೋಪಾಸ್ ಸಿಂಪ್ಟಮ್ಸ್ ಇರುತ್ತೆ, ಅಥವಾ ತುಂಬ ಸ್ಲಗಿಶ್ ಮೆಟಬಾಲಿಸಮ್ ಇರಬಹುದು, ಫ್ಯಾಟಿ ಲಿವರ್ ಇರಬಹುದು, ಅಥವಾ ಜೆನೆಟಿಕ್ ಫ್ಯಾಕ್ಟರ್ ಇರಬಹುದು. ಇದಿಷ್ಟು ಕನ್ಸಿಡರೇಷನ್ ಮಾಡಿಕೊಂಡು ನಾವು ಕಸ್ಟಮೈಸ್ ಮಾಡಬೇಕು. ಅವರಿಗೆ ಪಂಚಕರ್ಮ ಡಿಟಾಕ್ಸ್ ಬೇಕಾ, ಅಥವಾ ಒಂದು 15 ದಿನ ಈ ರೀತಿ ಪೇಸ್ಟ್ ಮಸಾಜ್ ಬೇಕಾ, ಅಥವಾ ಕೆಲವರಲ್ಲಿ ಏನಾಗಿರುತ್ತೆ ಬರೀ ಲೋವರ್ ಬಾಡಿ ಹೆವಿ ಇರುತ್ತೆ, ಕೆಲವರಲ್ಲಿ ಅಪ್ಪರ್ ಬಾಡಿ ಹೆವಿ ಇರುತ್ತೆ. ಅದಕ್ಕೆ ಅನುಗುಣವಾಗಿ ನಾವು ಟ್ರೀಟ್ಮೆಂಟ್ ಮಾಡಬಹುದು. ಇನ್ನು ಕೆಲವರಲ್ಲಿ ಇನ್ನೊಬ್ಬರು ತಗೊಳ್ಬೋದು ನಾವು, ಒಂದು ಮೇಲ್ ಪರ್ಸನ್ ಅರೌಂಡ್ 30 years ಆಫ್ ಏಜ್, ಸಿಟ್ಟಿಂಗ್ ಡೆಸ್ಕ್ ಜಾಬ್ ಇರಬಹುದು, ಅವರಲ್ಲಿ ಹೊಟ್ಟೆ ಮಾತ್ರ ಜಾಸ್ತಿ ಇದೆ ಮತ್ತು ಬೆನ್ನು ನೋವಿದೆ ಜೊತೆಗೆ ಅಂತ. ಅಂಥವರು ವೇಟ್ ಲಾಸ್ ಮಾಡೋದ್ರಿಂದ ಇಮಿಡಿಯೇಟ್ ಬೆನ್ನು ನೋವು ಕಡಿಮೆ ಮಾಡಬಹುದು. ಅಂದರೆ ನಿಮ್ಮ ಬೆನ್ನು ನೋವು ಕಾಲು ನೋವು ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನ್ ಟು ಯುವರ್ ವೇಟ್. ಅಂದರೆ ನೀವು ಒಂದು 10% ಬಾಡಿ ವೇಟ್ ಲಾಸ್ ಮಾಡಿದ್ರೆ, ಈಗ ನೀವು 70 kg ಇದ್ರಿ, ಒಂದು 7 kg ಬಾಡಿ ವೇಟ್ ಲಾಸ್ ಮಾಡಿದ್ರಿ ಅಂತ ಅಂದ್ಕೊಂಡ್ರೆ ಇಮ್ಮಿಡಿಯೇಟು ಒಂದು 50% ನಿಮ್ಮ ಪೇನ್ ಕಡಿಮೆ ಆಗುತ್ತೆ. ಬಿಕಾಸ್ ಬಾಡಿದ ಅಷ್ಟು ವೇಟು ಇದು ವೇಟ್ ಬೇರಿಂಗ್ ಜಾಯಿಂಟ್ಸ್ ಮೇಲೆ ಹೋಗುತ್ತೆ. ಹಾಗಾಗಿ ಯಾರು ಬೆನ್ನು ನೋವಿಂದ ಸಫರ್ ಮಾಡ್ತಾ ಇದ್ದೀರಾ, ಕಾಲು ನೋವಿಂದ ಸಫರ್ ಮಾಡ್ತಾ ಇದ್ದು ಎಕ್ಸಸೈಸ್ ಮಾಡೋಕ್ಕಾಗೋದಿಲ್ಲ ಅಥವಾ ಬೆನ್ನಿಗೆ ವೇಟ್ ಲಿಫ್ಟ್ಸ್ ಮಾಡೋಕ್ಕಾಗೋದಿಲ್ಲ ಅಂಥವರಿಗೆ ಎಲ್ಲ ಈ ರೀತಿ ಮಸಾಜ್ಗಳು ಮತ್ತು ಪಂಚಕರ್ಮ ಮಾಡೋದ್ರಿಂದ ಏನು ವೇಟ್ ಲಾಸ್ ಆಗುತ್ತೆ ಅದು ಬೆನಿಫಿಟ್ ಇರುತ್ತೆ. ಓಕೆ, ಇನ್ನು ಮಕ್ಕಳಲ್ಲೂ ಕೂಡ ಬೊಜ್ಜುತನವನ್ನು ಕಾಣ್ತಾ ಇದ್ದೀವಿ. ಅಂದರೆ ಬೇಕಾಬಿಟ್ಟಿಯಾಗಿ ತಿಂತಿರ್ತಾರೆ, ತುಂಬ ಜಂಕ್ ಫುಡ್ಗೆ ಮೊರೆ ಹೋಗಿರೋದ್ರಿಂದ ಚಿಕ್ಕ ವಯಸ್ಸಿನಲ್ಲೇ ಬೊಜ್ಜುತನ ಸ್ಟಾರ್ಟ್ ಆಗುತ್ತೆ. ತುಂಬ ಜನ ನೆಗ್ಲೆಕ್ಟ್ ಮಾಡ್ತಾರೆ ಸಂದರ್ಭದಲ್ಲಿ, ಚಿಕ್ಕ ಹುಡುಗ ಅಲ್ವಾ, ಚಿಕ್ಕ ಹುಡುಗಿ ಅಲ್ವಾ, ಏನೂ ಆಗೋದಿಲ್ಲ, ಚಬ್ಬಿ ಆಗಿದ್ರೆ ಒಳಿತು ಅಂತಾರೆ. ಬಟ್ ಬೆಳೀತಾ ಇದ್ದಂತೆ ಅದೇ ಬೊಜ್ಜು ಕ್ಯಾರಿ ಓವರ್ ಆಗುತ್ತೆ, ಅದು ಬೇರೆದಕ್ಕೆ ಲೀಡ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಯಾವ ರೀತಿ ಕಂಟ್ರೋಲ್ ಮಾಡೋದು? ಮಕ್ಕಳಲ್ಲಂತೂ ಈಗ ಲಾಸ್ಟ್ 2 years ಇಂದ ನಾವೇ ಮೊಬೈಲ್ ಕೊಡದೇ ಇರೋರೆಲ್ಲ ಕೊಟ್ಟಿದ್ದೀವಿ. ಬಿಕಾಸ್ ಎವ್ರಿಥಿಂಗ್ ಇಸ್ ಆನ್ಲೈನ್ ಆ್ಯಂಡ್ ಅವ್ರನ್ನ ಮನೆಯಿಂದ ಆಚೆ ಕಳಿಸಿಲ್ಲ, ಎಲ್ಲ ಗೇಮಲ್ಲಿ ಕೂತ್ಕೊಂಡಿದ್ದಾರೆ. ವಿ ಹ್ಯಾವ್ ಸೀನ್ ತುಂಬ ಜಾಸ್ತಿ ಆಗಿರುವಂತಹ ಕೇಸಸ್ಸನ್ನು ನಾವು ನೋಡಿದ್ದೀವಿ. ಇದರಲ್ಲಿ ತುಂಬ ವೇರಿಯೇಷನ್ನು ತುಂಬಾ ಡೇಂಜರ್. ಅದು ಏನಕ್ಕೆ ಅಂದರೆ ಹಾರ್ಮೋನು ಆ ಟೈಮಲ್ಲಿ ಫಾರ್ಮ್ ಆಗ್ತಾ ಇರುತ್ತೆ. ಅಂದರೆ ಎಟ್ ದ ಏಜ್ ಆಫ್ 12 ಅವರಿಗೆ 16ವರೆಗೂ ಅವರ ದೇಹದಲ್ಲಿ ಅನೇಕ ಹಾರ್ಮೋನ್ಗಳು ಪ್ರೊಡ್ಯೂಸ್ ಆಗುತ್ತೆ. ಅವರ ಮೆಚುರಿಟಿ ಇರಬಹುದು, ಇದಿರ್ಬೋದು. ಇಂಥ ಟೈಮಲ್ಲಿ ಅವರು ಫ್ಯಾಟಿ ಫುಡ್, ಜಂಕ್ ಫುಡ್ ಜಾಸ್ತಿ ತಿಂದರು, ಎಕ್ಸಸೈಸ್ ಮಾಡಿಲ್ಲ ಅಂತಂದರೆ ಖಂಡಿತವಾಗ್ಲೂ ಅದು ಅವರಿಗೆ ಎಫೆಕ್ಟ್ ಆಗುತ್ತೆ. ಮಕ್ಕಳಿಗೆ ನಾನು ಹೇಳೋದು ಒಂದೇ, ಫಿಸಿಕಲ್ ಎಕ್ಸಸೈಸ್ ನಾವು ಎಷ್ಟು ಮಾಡಿಸ್ತೀವಿ ಮತ್ತು ಜಂಕ್ ಫುಡ್ ಅವಾಯ್ಡ್ ಮಾಡಿಸಿ ಸ್ವಲ್ಪ ಹೆಲ್ದಿ ಫುಡ್ ಎಲ್ಲ ದಿನವೂ ಅಂತಲ್ಲ, ಅಟ್ಲೀಸ್ಟ್ 5 to 6 days a week ಹೆಲ್ದಿ ಫುಡ್ ಕೊಟ್ಟು ಯಾವತ್ತೋ ಒಂದೊಂದು ದಿನ ನಾವು ಜಂಕ್ ಫುಡ್ ಕೊಡುವಂಥದ್ದು, ಆ ರೀತಿ ಮಾಡಿ ಕಂಟ್ರೋಲ್ ಮಾಡ್ತಾ ಹೋಗಬೇಕು. ಮಕ್ಕಳಲ್ಲಿ ಸಹ ಒಂದು 15 ವರ್ಷ 12 ವರ್ಷ ಮೇಲಿರೋರಿಗೆ PCOD ಸಮಸ್ಯೆ ಇದ್ದರೆ ನಾವು ಟ್ರೀಟ್ಮೆಂಟ್ ಕೊಡ್ತಾ ಬರ್ಬೋದು. ಟ್ರೀಟ್ಮೆಂಟ್ ಕೊಡೋದ್ರಿಂದ ಈಗ PCOD ಇತ್ತು ಅಥವಾ ಹಾರ್ಮೋನ್ ವೇರಿಯೇಷನ್ ಇತ್ತು ಅಂದರೆ ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಂಗೆ ವೇಟ್ ಲಾಸ್ ಆಗ್ತಾ ಬರುತ್ತೆ. ಸೊ ಶತಾಯು ಆಯುರ್ವೇದ ಕ್ಲಿನಿಕ್ಸ್ನ ಸ್ಪೆಷಾಲಿಟಿ ಏನಂತ? ಶತಾಯುನಲ್ಲಿ ನಾವು ಬಹಳಷ್ಟು ಜನಕ್ಕೆ ಐ ಥಿಂಕ್ ಈಗ ನೀವು ನೇಮ್ ತೊಗೊಂಡ್ರೆ ಆಲ್ಮೋಸ್ಟ್ ಎಲ್ಲ ನಮ್ಮ ಆ್ಯಕ್ಟ್ರೆಸ್ಗಳು ಸಹ ಟ್ರೀಟ್ಮೆಂಟ್ ತೊಗೊಂಡಿದ್ದಾರೆ ವೇಟ್ ಲಾಸಿಗೆ. ವೇಟ್ ಲಾಸ್ ನಾನು ಹೇಳುವಂಥದ್ದು ಇಟ್ಸ್ ನಾಟ್ ಫಾರ್ ಬ್ಯೂಟಿ ಪರ್ಪಸ್. ಅದು ಬಹಳಷ್ಟು ರೋಗಗಳಿಗೆ ಲೀಡ್ ಮಾಡುತ್ತೆ. ಅಂದರೆ ಇನ್ಫರ್ಟಿಲಿಟಿ ಅಥವಾ IVF ಹೋಗ್ತಾ ಇರ್ತಾರೆ, ಅವರಿಗೆ ವೆಯ್ಟ್ ಲಾಸ್ ಮಾಡಿದ್ರೆ ಸಕ್ಸಸ್ ರೇಟ್ ಜಾಸ್ತಿ ಇರುತ್ತೆ. ಜಾಯಿಂಟ್ಸ್ ಪೇನ್ ಇರೋರಿಗೆ ವೆಯ್ಟ್ ಲಾಸ್ ಮಾಡಿದ್ರೆ ಜಾಯಿಂಟ್ಸ್ ಪೇನ್ ಬೇಗ ಕಡಿಮೆ ಆಗುತ್ತೆ. ಈ ರೀತಿ ಥೈರಾಯ್ಡ್ ಇರೋರಿಗಾಗಲಿ ಅಥವಾ ಬೇರೆ ಸಮಸ್ಯೆ ಇರೋರಿಗೆ. ಹಾಗಾಗಿ ಇದನ್ನು ಬ್ಯೂಟಿ ಪರ್ಪಸ್ ಅಂತ ಅಂದ್ಕೊಳ್ಳೋದಕ್ಕಿಂತ ನಮ್ಮ ದೇಹವನ್ನು ಹೇಗೆ 365 days ಹೆಲ್ದಿಯಾಗಿ ಇಟ್ಕೋಬೇಕು, ಮತ್ತು ನಾನು ಹೇಳಿರೋ ಹಾಗೆ ಡಿಟಾಕ್ಸ್ ತೊಗೊಳ್ಳೋದ್ರಿಂದ ಜಸ್ಟ್ ಒಂದು ಡಿಸೀಸ್ ಒಂದೇ ಅಲ್ಲ, ಇಡೀ ದೇಹವನ್ನು ಕಂಪ್ಲೀಟ್ ಮೆಟಬಾಲಿಸಮ್ನ ರೀಸೆಟ್ ಮಾಡಬಹುದು. ಒಳ್ಳೆ ಡೈಜೆಷನ್ ಇಂಪ್ರೂವ್ ಆಗುತ್ತೆ, ಎನರ್ಜಿ ಲೆವೆಲ್ ಜಾಸ್ತಿ ಆಗುತ್ತೆ. ಕೆಲವರು ಏನು ಮಾಡ್ತಾರೆ, ಊಟ ನರಿಶ್ಮೆಂಟ್ ತೊಗೊಳ್ತಾ ಇರ್ತಾರೆ, ಮಲ್ಟಿವಿಟಮಿನ್ಸ್ ಟ್ಯಾಬ್ಲೆಟ್ ತೊಗೊಳ್ತಾ ಇರ್ತೀವಿ, ಎಲ್ಲ ಟ್ಯಾಬ್ಲೆಟ್ ತೊಗೊಂಡ್ರು ಬೆಳಗ್ಗೆ ಎದ್ದ ತಕ್ಷಣ ಆ ಮೂಡ್ ಇರಲ್ಲ, ಲೆಥಾರ್ಜಿ ಇರ್ತಾರೆ, ಆ ಎನರ್ಜಿ ಇರಲ್ಲ ಹೋಗೋಕ್ಕೆ. ಸೊ ಇದೆಲ್ಲ ಇಂಪ್ರೂವ್ ಮಾಡೋಕ್ಕೆ ಆಯುರ್ವೇದ ಪಂಚಕರ್ಮ ತಗೊಳ್ಳೋದ್ರಿಂದ ವೇಟ್ ಲಾಸು ಮಾಡಬಹುದು, ಅವರ ಎನರ್ಜಿ ಲೆವೆಲ್ನು ಜಾಸ್ತಿ ಮಾಡಬಹುದು. ಸೊ ಒಂದು ಸರಿ ನಾವು ಟ್ರೀಟ್ಮೆಂಟ್ ತಗೊಂಡ ಸಂದರ್ಭದಲ್ಲಿ ಈಗ ಒಂದು 8-10 kg ಸಣ್ಣ ಆಗಿರ್ತೀವಿ, ಸೊ ಮತ್ತೆ ರಿವರ್ಸ್ ಆಗೋ ಏನಾದರೂ ಚಾನ್ಸಸ್ಗಳಿರುತ್ತಾ? ಸೊ ಅದನ್ನು ಬ್ಯಾಲೆನ್ಸ್ ಮಾಡೋದು ಹೇಗೆ? ನಮ್ಮ ಡಾಕ್ಟರ್ಸು ಕ್ಲೀನಾಗಿ ಗೈಡ್ ಮಾಡ್ತಾರೆ.
ಅದರಲ್ಲೂ ನಾನು ಹೇಳಿದೆ ಈಚ್ ಒನ್ ಕಸ್ಟಮೈಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಒಬ್ಬರು ಲೇಡಿ PCOD ಮತ್ತು ವೆಯ್ಟ್ ಲಾಸಿಂದ ಸಮಸ್ಯೆ ಇತ್ತು, ಅವರಿಗೆ ವೇಟ್ ಸಮಸ್ಯೆ ಇತ್ತು, PCODನೂ ಇತ್ತು ಅಂದರೆ ಅವರಿಗೆ PCOD ಡಯಟ್ ಚಾರ್ಟ್ ಕೊಡ್ತಾ ಬರ್ತೀವಿ. ಅಂದರೆ ಸಿಂಪಲ್ ಮಾಡಿಫಿಕೇಶನ್ ಇನ್ ಲೈಫ್ ಸ್ಟೈಲ್. ನಾನು ಹೇಳ್ದಂಗೆ ವಿ ಬಿಲೀವ್ ಇನ್ ಗೋಯಿಂಗ್ ಬ್ಯಾಕ್ ಟು ದ ರೂಟ್ಸ್. ಆಯುರ್ವೇದನಲ್ಲಿ ನಾವು ಹೇಳೋದು ಹಾಗೇನೆ, ಹೆಲ್ದಿ ಲೈಫ್ ಸ್ಟೈಲ್ ಇಟ್ಕೊಳ್ಳಿ ಅಂತ. ಮತ್ತು ಯಾವುದು ಲಾಂಗ್ ಟರ್ಮ್ ಸಸ್ಟೈನಬಲ್. ನಾನು ಅದಕ್ಕೆ ಯಾವುದು ಕ್ರ್ಯಾಶ್ ಡಯಟ್ ಹೇಳಿಲ್ಲ. ಈಗ ನಾನು ನಿಮಗೆ 10 ದಿನ ಬರೀ ಜ್ಯೂಸ್ ಕುಡಿಸ್ಬಿಟ್ಟು ವೆಯ್ಟ್ ಲಾಸ್ ಮಾಡಿ 11ನೇ ದಿವಸದಿಂದ ನೀವು ಗೋ ಬ್ಯಾಕ್ ಟು ಯುವರ್ ನಾರ್ಮಲ್ ಡಯಟ್, ಮತ್ತೆ ವೆಯ್ಟ್ ಗೇನ್ ಆಗುತ್ತೆ. ಸೊ ಅದ್ರ ಬದಲು ನೀವು ಒಂದು 20% ಮಾಡಿಫಿಕೇಶನ್ ಇನ್ ಯೋರ್ ಡಯಟ್. ಈಗ ಎವ್ರಿ ಡೇ ನೀವು ಇದು ಮಾಡ್ತಾ ಇರ್ತೀರಾ, ಓಕೆ ನೈಟ್ ಮಾತ್ರ ಈ ಚೇಂಜಸ್ ಮಾಡಿ, ಅಥವಾ ನಿಮ್ಮ ಮಧ್ಯಾಹ್ನ ಫುಡ್ಡಲ್ಲಿ ಅಲಾಂಗ್ ವಿತ್ ದಟ್ ಒಂದು ಸಲಾಡನ್ನು ಆ್ಯಡ್ ಮಾಡಿ. ಈ ರೀತಿಯಾಗಿರುವಂಥ ಸಿಂಪಲ್ ಚೇಂಜಸ್ನ ನಮ್ಮ ಡಾಕ್ಟರ್ಸ್ ಕೊಡ್ತಾರೆ. ಹಾಗಾಗಿ ನಮ್ಮ ಹತ್ರ ಬರೋರು ಆಲ್ಮೋಸ್ಟ್ 1 ಇಯರ್ವರೆಗೂ ಅವರು ಕೊನೆಗೆ 25-30 kg ವೇಟ್ ಲಾಸ್ ಆಗಿರ್ತಾರೆ. ಕನ್ಸಿಸ್ಟೆನ್ಸಿ ಇಂಪಾರ್ಟೆಂಟ್ ಇದರಲ್ಲಿ. ಓಕೆ ಡಾಕ್ಟರ್, ಕಾರ್ಯಕ್ರಮಕ್ಕೆ ಆಗಮಿಸಿ ಹಲವು ಮಾಹಿತಿ ಕೊಟ್ಟಿದ್ದಕ್ಕಾಗಿ ಧನ್ಯವಾದ ತಮಗೆ. ನಮಸ್ಕಾರ ವೀಕ್ಷಕರೇ, ಡಾಕ್ಟರ್ ಅನಿತಾ ಭಟ್ ಅವ್ರನ್ನ ಭೇಟಿ ಮಾಡಬೇಕಂದ್ರೆ ಅಡ್ರೆಸ್ ಪ್ಲೇಟ್ ಈ ರೀತಿ ನೋಟ್ ಮಾಡ್ಕೊಳ್ಳಿ. ಶತಾಯು ಆಯುರ್ವೇದ ಕ್ಲಿನಿಕ್, RT ನಗರ, ರಾಜಾಜಿನಗರ, JP ನಗರ, ಇಂದಿರಾನಗರ, ವೈಟ್ಫೀಲ್ಡ್, ರಾಜರಾಜೇಶ್ವರಿ ನಗರ, ಕೋರಮಂಗಲ, ಚಂದ್ರ ಲೇಔಟ್, ಬನಶಂಕರಿ, ಕಲ್ಯಾಣ ನಗರ, HSR ಲೇಔಟ್ ಹಾಗೂ ಯಲಹಂಕರದಲ್ಲಿ ಬ್ರಾಂಚಸ್ಗಳಿದೆ. ವೆಬ್ಸೈಟ್ ಅಡ್ರೆಸ್ ಈ ರೀತಿ ಇದೆ, www.shatayu.comಗೆ ವಿಸಿಟ್ ಮಾಡಿದ್ರೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀವು ಪಡ್ಕೊಳ್ಬಹುದು. ದೂರವಾಣಿ ಸಂಖ್ಯೆ ಈ ರೀತಿ ಇದೆ, 9590484848, ಮತ್ತೊಂದು ಸಂಖ್ಯೆ 8884144466. ಇದು ಈ ಹೊತ್ತಿನ ವಿಶೇಷ. ನಿಮ್ಮ ಡಾಕ್ಟರ್ ನಿರಂತರ ಸುದ್ದಿಗಾಗಿ ನೋಡ್ತಾರೆ TV9.